ತಂದಿನಾಗಿರುತ್ತಾನೋ ಈ ನರಮನುಷ್ಯರಿಗೆ ಬಂದು ತಾಯಿ ತಂದಿನೇ ದೇವ್ರ. ಅದಕ್ಕೇನ್ ಹೇಳ್ತಾರಿ ಮಾಸ್ತರ್? ಏನಂತಾರ? ಏನ್ ಹೇಳ್ತಾರ ಕವಿಗಳ್ರಿ? ದೇವರಂದ್ರ ಸರ್ವರಲ್ಲಿ ಭಕ್ತಿ ಇದ್ದಂಗೆ ಇರುತ್ತಾನ. ಹೌದಲ್ರಿ ಮಾಸ್ತರ? ನರಮನುಷ್ಯರಿಗೆ ಬಂದು ತಾಯಿ ತಂದಿನೇ ದೇವ್ರ. ಹೌದು. ಅದಕ್ಕೆ ಸುರುವಿಗೆ ಎದು ಕೂಡಲೇ ತಮ್ಮ ನಾಮ ಸ್ಮರಣೆ ಮಾಡ್ಬೇಕಾಗ್ಯದ, ಭಗವಂತ ನಾಮಸ್ಮರಣೆ ಮಾಡ್ಬೇಕಾಗ್ಯದ. ಹೌದಲ್ರಿ ಮಾಸ್ತರ? ಅವ್ರು ಏನ್ ಹೇಳ್ಯಾರ ಮೊದಲೇ? ಏನ್ ಹೇಳ್ತಾರಿ? ಪಾರ್ವತಿಗೆ ಪತಿಯಾದಿ ಪರದೇಶಿಗೆ ಗತಿಯಾದಿ ಹೌದು ಪರಮೇಶ್ವರ ಅಂತ ಹೇಳ್ಯಾರ ಅವರು. ಹೌದಲ್ರಿ ಮಾಸ್ತರ? ಹೆಣ್ಣಿಗೆ ಪಾರ್ವತಿಗೆ ಮಾತ್ರ ಪತಿ ಆದವನು ಅವನೇ. ಹೌದು. ನಿರ್ಗತಿ ಪರದೇಶಿ ಆದಂತ ಹೆಣ್ಣಿಗೆ ಗತಿ ಆದವನು ಇವನೇ. ಎಲ್ಲಕ್ಕೂ ಮಾತ್ರ ಸಾಕ್ಷಿ ಪರಮಾತ್ಮನೇ ಅದ ಅಂತ ತಿಳ್ಕೊಂಡು ಹೇಳ್ಕೊತ ಹೊಂಟಿದೆವು. ಇವ್ರ ಊರ್ ಕಡೆ ಹೆಣ್ಮಕ್ಳೇ ಕಡೆ ಲಗ್ನ ಗಂಡಸರ್ ಬೇಕಾಗಿಲ್ಲ, ಇನ್ನ ಲಗ್ನ ಮಾಡಪತಿ ಇರ್ಲಿ. ಅದಕ್ಕ ಆದ್ರಿ ಅಂದ್ರಲ್ಲ ನೀವು. ಅಂದ್ರ ಪರಮಾತ್ಮ ಅಂದ್ರ ಈ ಸೃಷ್ಟಿಗೆ ಮಾತ್ರ ಅವನೇ ಅಧಿಕಾರಿ ಅದಾನ. ಎಲ್ಲಕ್ಕ ಮಾತ್ರ ಗತಿ ಆದವ ಅವನೇ ಅದಾನ. ಸ್ವರೂಪ ಅಣು ರೇಣು ತೃಣಕಾಷ್ಟದಲ್ಲಿ ಸಹಿತ ಪರಮಾತ್ಮನ ಸ್ವರೂಪ ಹೇಳ್ತಾರ. ಯಾರು ಜ್ಞಾನಿಗಳು ಹೇಳ್ಕೊತ ಹೊಂಟಾರ, ಕವಿಗಳನ್ನು ಹೇಳ್ಯಾರ. ಗಂಡ ಬೇಕೇ ಅಲ್ಲಿ. ಅದಕ್ಕೆ ಹೇಳ್ತಾರ ಏನಂತ? ಎಲ್ಲ ರೂಪವು ನೀನೇ ತಾಳಿರುವಿ, ಸದ್ಗುರುವೆ ನಿನ್ನ ಧ್ಯಾನ ಮಾಡಲು ಯಾರಿಗೆ ಹೇಳಿರುವಿ. ಅದಕ್ಕ ಎಲ್ಲಾ ರೂಪದ ಹರಣ ಮಾಡಿಕೊಂಡು ಬಂದಂತವನೇ ಪರಮಾತ್ಮ. ಅಲ್ಲ ಆದವ ಅವನೇ, ಪರಮಾತ್ಮ ಆದವ ಅವನೇ, ಶಿವ ಆದವನು ಅವನೇ, ಗುರು ಆದವನು ಅವನೇ, ಗಾಡ್ ಆದವನು ಅವನೇ. ಹೌದು. ಅದಕ್ಕೆ ಇಂಗ್ಲಿಷ್ನಾಗ ಅಂತಾರ ತಮ್ಮ ಗಾಡ್ ಅಂದ್ರ. ಹೌದು. ಅವ್ರಿಗೆ ತಿಳಿಯಂಗಿಲ್ಲ ಕುಂತವ್ರಿಗೆ. ಇಲ್ಲ ಅದನ್ನು ಹೇಳ್ಬೇಕಲ್ರಿ. ಅದೇ ಮತ್ತೆ ಇಂಗ್ಲಿಷ್ ಮಾತಾಡ್ಬೇಡ. ಗಾಡಪ್ಪ ಅಂತಂದ್ರೆ ಇಂಗ್ಲಿಷ್ನಾಗ ದೇವ್ರಿಗೆ ಅಂತಾರ. ಅದಕ್ಕೆ ನೀ ಗಾಡಲ್ಲಕ್ ಹೋಗ್ಬೇಡ. ಎಲ್ಲ ಕರ್ನಾಟಕ ಅದ ಇಲ್ಲಿ. ಅದಕ್ಕೆ ಸುರುವಿಗೆ ಮಾತ್ರ ಏನ್ ಹೇಳಕತ್ತಾರ ಕವಿಗಳು? ಮುತ್ತೈದಿ ಮಂಡಿ ಮ್ಯಾಲಿನ ಶರಗ ಕುಂಡಿ ಮ್ಯಾಲ ಬಂದದ, ದಂಡಿ ತೊಂಡ್ಲಕ್ ಕಟ್ಲಕ್ಕ ಅನುಮಾನ ಬಹಳ ಬಂದದ ಅಂತ ಹೇಳ್ಯಾರ. ಹೌದಲ್ರಿ ಮಾಸ್ತರ? ಈ ಚಾಲ್ತಿ ಒಳಗೆ ನಡೆದ ಮಾತ ಅವ್ರು ಹೇಳ್ಯಾರ. ಹಂಗ್ರಿ ಮಾಸ್ತರ? ಮುತ್ತೈದಿ ಮಂಡಿ ಮ್ಯಾಲಿನ ಶರಗ ಕುಂಡಿ ಮ್ಯಾಲ ಬಂದದ ಅಂತ ಹೇಳ್ತಾರ ಅವರು. ಹೌದು. ಮೊದಲಿನ ತಾಯಿದರೆಲ್ಲ ಹೆಂಗಿದ್ರು? ಹೆಂಗಿದ್ರಪ್ಪ? ಹಣಿ ತುಂಬ ಕುಂಕುಮ. ಹೆಣ್ಮಗಳ ಗದಲ್ದ ಇದು ಒಂದು ಗದಲ ಆಗ್ಬೇಕಮ್ಮ. ಹೌದು. ಅದಕ್ಕ ಮುತ್ತೈದಿ ಮಂಡಿ ಮ್ಯಾಲಿನ ಶರಗ ಕುಂಡಿ ಮ್ಯಾಲ ಬಂದದ ಅಂತ ಹೇಳ್ಯಾರ. ಹೌದಲ್ರಿ ಮಾಸ್ತರ? ಹೇಳ್ಯಾರ. ಅದಕ್ಕೆ ಹಿಂದಿನ ತಾಯಿದರೆಲ್ಲ ಹೆಂಗಿರ್ತಿದ್ರು? ಹೆಂಗಿರ್ತಾರಿ ಮಾಸ್ತರ? ರೇಷ್ಮೆ ಸೀರೆ ಉಟ್ಕೊಂಡು, ಕೈಯಾಗ ಹಸಿರು ಬಳಿ ಹಾಕೊಂಡು, ಕಾಲಾಗ ಮಾತ್ರ ಉಂಗುರ ಹಾಕೊಂಡು, ಕಾಲುಂಗುರ ಹಾಕೊಂಡು, ಹಣಿ ಮ್ಯಾಗ ಮಾತ್ರ ಕುಂಕುಮ ಇಟ್ಕೊಂಡು. ಹೌದಲ್ರಿ ಮಾಸ್ತರ? ಬಂದ್ರಪ್ಪ ಅಂತಂದ್ರೆ ಹೆಂಗ್ ಕಾಣ್ತಿದ್ರು? ಸಾಕ್ಷಾತ್ ಏನ್ ಪಾರ್ವತಿನೇ ಬಂದಿದ್ದ ಧರಣಿಗಳೇನೋ ಆತರ ಪಾರ್ವತಿ ಅವತಾರ ಕಂಡಂಗ ಆಗ್ತಿತ್ತು. ಹೌದಲ್ರಿ ಮಾಸ್ತರ? ಹೌದು. ಈ ಸದ್ ನಮ್ಮ ಯಾರು ಮಶೀನಾಳದ ಹುಡುಗಿ ಹೆಂಗ್ ಮಾಡ್ಲಕತ್ತೆ? ಈಗ ಬಂದವ್ರಿ. ಹೆಂಗ ಈಗ ಬಂದವ್ರಿ. ಅವ್ರಿಗೆ ಸಾಧುಗತ್ಲ ನೈಟಿ ಹಾಕೊಂಡು ಹೊಂಟ್ರಪ್ಪ. ಅವು ಬಂದವ ಈಗ. ಸೀರಿ ಪೀರಿ ಎಲ್ಲ ಹೋಗ್ಬಿಟ್ಟವ. ಇಲ್ರಿ ಮಾಸ್ತರ, ಹೋಗ್ಬಿಟ್ಟವ. ಇಲ್ಲ 90 ಅಂಬ ನಮಗ್ ಸಂಶಯ ಹೊಂಟದ. ಯಾವಾಗ 90? 2 90 ಕುಡಿಯೋದಲ್ಲಪ್ಪ ಉಡೋದು. ಹೇಳಲ್ಲ. ಈಗ ಮನಿಗ್ ಹಾದಳಪ್ಪ ಅಂತಂದ್ರೆ ನೈಟಿ ಹಾಕ್ತಾಳ. ಈಗ ಹಾಡ್ಲಕ್ ಬಂದಾಳ ತಿಳ್ಕೊಂಡು ಲಕ್ಷ್ಮಣ ಮ್ಯಾಗ ಸೀರೆ ಉಟ್ಕೊಂಡು ಕುಂಕುಮ ಹಚ್ಕೊಂಡು ಬಂದಾಳ. ಮನೆಗೆ ಹೋಗಿ ನೋಡೋಣ. ಮನಿಗೆ ಹೋಗಿ ನೋಡ್ಕೊಳ್ಳಿ ಹೆಂಗ್ ಕಾಣ್ತಾಳ. ಮತ್ತೆ ನೈಟಿನೇ. ನೈಟಿ ಕ್ವಾಡದ ಮಂಗೆ ನಂಗೆ ಹಾಕೊಂಡು ತಿರ್ಗಾಡ. 4 ಚೀಲ ಶೇಂಗಾ ಹಿಡ್ಸ. ಅದಕ್ಕ ಇವೆಲ್ಲ ಅರಿಷ್ಟ ಪದ್ಧತಿ ಏನದಾವಲ್ಲ ಇವು ಮಾಡ್ಲಕತ್ತಾರ ಕವಿಗಳು ಹೇಳ್ಕೊತ ಮುಂದಿನ ಭವಿಷ್ಯ ಬರೆದಿಟ್ಟಾರ ಅವರು. ಅದಕ್ಕೆ ಅವರು ಸಾಧಾರಣ ಅಲ್ಲ. ರಾಮಸಿಂಗ್ ಕವಿಗಳಂದ್ರ ಆಲ್ಮೇಲ್ದವ್ರು ಅವರು ರಾಮಸಿಂಗ್ ಕವಿಗಳು ಮುಂದಾಗುವಂತದ್ದು ಮಾತ್ರ ಅವಾಗೆ ಬರೆದಿಟ್ಟಾರ ಅವ್ರು. ಅದಕ್ಕೆ ಇಲ್ಲಿ ಎಲ್ಲ ಕೇಳಬೇಕಾಗ್ಯದ. ಯಾರಿಗೆ? ಗರ್ತರಿಗೆ ಗಂಡ ದೇವ್ರ, ಪತಿವರ್ತರಿಗೆ ಪತಿಗಂಡ ದೇವ್ರ. ಈ ಹೆಣ್ಣು ಹಾಡೋರಿಗೆ ಮಾತ್ರ ಗಂಡ ಯಾರು ಹೇಳ್ತಾರಲ್ರಿ ಮಾಸ್ತರ? ಮತ್ತ ಇಲ್ಲಿ ಯಾರ ನಮ್ ಪರಿಚಾರ ಬಹಳ ದಿನ ಆಯ್ತು. ನಾ ಅವ್ರು ಕೂಡ ಇದು ಅದು ಒಡನಾಟದ. ಅವನೇ ನನ್ನ ಗಂಡಪ್ಪ ಅಂತಂದ್ರೆ ನಾವು ಕೇಳೋರಲ್ಲ. ಹೌದಲ್ರಿ ಮಾಸ್ತರ? ಸುರುವಿಗೆ ಮಾತ್ರ ಹೇಳ್ಬೇಕಾಗ್ಯದ ಹೆಣ್ಮಗಳಿಗೆ. ಮುತ್ತೈದರಿಗೆ ಮಾತ್ರ ಯಾರಿಗೆ? ಗರ್ತರಿಗೆ ಗಂಡ ದೇವ್ರ, ಪತಿವರ್ತರಿಗೆ ಪತಿಗಂಡ ದೇವ್ರ. ಗಂಡ ಪದ ದೇವ್ರೇ. ಹೌದು. ನಮಗ ಸ್ವಲ್ಪ ಸಂಶಯ ಉಂಟದ್ರಿ. ಹೆಂಗ? ಗಂಡ ಅಂದ್ರೆ ಮತ್ತೆ ತಾಯಿನೇ ಬೇಕಲ್ಲ ಮಗಳಾಗ. ಹೌದು. ತಾಯಿ ಏನು ಪೈಲೇನೆ ತಯಾರಾಗ್ಯಾಳೋ, ಯಾರ ಕೈಯಾಗ ತಯಾರಾಗ್ಯಾಳೋ, ಏನು ನಮ್ಮಪ್ಪ ತಯಾರಾಗ್ಯಾಳೋ, ನಮ್ಮಪ್ಪರ ಪೈಲೆ ಹಿಡ್ದೆ ಅನ. ಇನ್ನ ಈಗ ಚಾಲು ಆಗ್ಯಾವತ್ತಮ್ಮ. ಯಾಕ್ರಿಪ್ಪ ಏನು ಮುದ ಜಿಡಿಬೇಡ್ರಿ. ಅವ್ರು ಮಾತ್ರ ನೀ ಕೇಳದ್ ಹೇಳಂತ ಜ್ಞಾನಿಗಳ್ರ. 6 ಶಾಸ್ತ್ರ 18 ಪುರಾಣ 27 ದಿವ್ಯ ಆಗಮ ಅವರು ಎಲ್ಲ ತೆಳಗ್ ಮಾಡಿ ನೀ ಏನು ಕೇಳದ ಪೂರ ಕೇಳ್ಬಿಡು. ಅವ್ರು ಹೇಳಕ್ ಸಿದ್ಧರ ಇವತ್ತು. ಹೌದು. ನಡೀಲ್ರಿ ಮಾತ್ರ ಸಣ್ಣ ನಮ್ಮವನಿಗೆ ಯಾರು ತಯಾರು ಮಾಡಿಲ್ಲ. ಈ ಬ್ರಹ್ಮಾಂಡಕ್ಕೆ ಅಳೋದಾಗಿಲ್ಲ. ಹೌದಲ್ರಿ? ಹಂಗ ನಮ್ಮವನಿಗೆ ತಯಾರು ಮಾಡೋದೇ ಆಗಿಲ್ಲ ಯಾರಿಗ ಕೈಲಿ. ಹೌದು. ನಿಮ್ಮ
ತಾಯಿ ಯಾರ ಕೈಯಾಗ ತಯಾರಾಗ್ಯಾಳು ಏನು ಪೈಲೆ ಹಿಡ್ದೆ ಹೇಳು ಹೇಳ್ತಾರ ಹಾ ಎದ್ದು ಹೇಳಕ್ಕ ತನ್ನಿಂದ ತಾನೇ ತಯಾರಾಗ್ಯಾಳು ಏನ್ ತಂದ್ ನಿಚ್ಚಲಿಂದ ತಾನೇ ತಯಾರಾಗ್ಯಾಳು ಹೇಳ್ತಾರ ಯಾರ ತಯಾರು ಮಾಡ್ಯಾರು ದೇವರಿಗಂತೆ ಗುರು ಹಿರಿಯರು ಕೇಳುವುದಕ್ಕಾಗಿ ಕೂತೀರಿ ನಿಮ್ಮ ಒಳಗ ಮಾತಾಡಿ ಸದ್ದೆ ಗದ್ದಲ ಮಾಡಬೇಡ್ರಿ ಹೌದು ಇವ ಟೈವಲ್ ಹಾಕೊಂಡು ಬಂದು ಕುಂದಿರ್ತಾನ ಹೊರಗ ಹಾಕರಿ ಕಿರಿಕಿರಿ ಭಾಳ ಮಾಡ್ತಾನ್ರಿ ಮಾಸ್ತರ್ ಸೌರಿಸಿ ಏನರ ಮಾತ್ರ ನಿಮಗ ಅವ ನನಕ ಮೊದಲ ಬಂದಿದಿ ಮಗನೇ ಅವ್ರ ಬಲಿಯನ ಕೆಲಸ ಐತಿ ಎಂದು ಸೀದಾ ಹೋಗಿ ಮಾತ್ರ ಕೂಡು ನಿನ್ನ ಯಾಕಂದ್ರ ಶಿರ್ನಾಳ ಗ್ರಾಮ ಅಂದ್ರ ಹೌದು ನಾನು ಹೊಟ್ಟೆ ಮಾತ್ರ ನೋಡಿದಿಲ್ಲ ತಮ್ಮ ಯಾರು ಬಂದಿರಿ ಮೊದಲ ಮಾಸ್ತರ್ ಇದೇ ಹೊಸದಾಗಿ ಮಾತ್ರ ಬಂದಂಗಾಗ್ಯದ ಈ ಗ್ರಾಮದಾಗ ಹೌದು ಯಾಕಂದ್ರ ಬಹಳ ಹಂಬಲ ಇದ್ದಂಗ ಕಾಣ್ತದ ಕಲಾವಿದರ ಮ್ಯಾಗ ನಾನು ಇದೇ ಮಾತ್ರ ನೋಡ್ದಂಗಾಗ್ಯದ ಇದೇ ಸುರು ಪೀರನ ಜಾತ್ರೆ ನಿಮಿತ್ತ ಹಾಡ್ಕಿ ಮಾತ್ರ ಕರಿಸ್ಯಾರೆಲ್ಲಿ ಯಾರ್ಯಾರ್ದು ಎಷ್ಟೆಷ್ಟು ಆದ ಶಣತನ ಅನ್ನೋದು ತಿಳಿಬೇಕಿದರ ನಮಕ್ಕಿಂತ ಮೊದಲ ಇಲ್ಲಿ ಯಾರು ಬಂದಾರ ಅನ್ನೋದು ಗೊತ್ತಿಲ್ಲ ನನಗ ಯಾಕಂದ್ರ ನಮ್ಮ ತಂದೆಯವರಿಗೆ ನೆಲೆಸ್ಯಾರವರು ಬಂದ ಹೌದು ಯಾಕಂದ್ರ ಅವ್ರ ಹಾಡ್ಕಿ ಮಾತ್ರ ಹಿಡಿಸ್ಯಾವ ಅಂತ ಯೂಟ್ಯೂಬದಾಗ ಅವರ ಬದಲಿ ನಾವು ಬಂದಂಗಾಗ್ಯದ ನಿಮ್ಮ ಗ್ರಾಮದಾಗ ಅವ್ರ ಕೈಯಾಗಿ ಒಳಗೆ ನಾವು ತಯಾರ ಮಾತ್ರ ಆಗಿವ್ರಿ ಅಣ್ಣ ನೀವೇನು ಅಕ್ಕಿಕ್ಕಿಂತ ಮಾತ್ರ ಕಡಿಮೆ ಅಂತ ಮಾತ್ರ ತಿಳಿಬೇಡ್ರಿ ನಮಗ ನಾವು ಶಾಂತಾಗಿ ಕೇಳಬೇಕೆಂದು ಸರ್ವರಿಗೆ ಮಾಡುವ ನನ್ನ ನಮಸ್ಕಾರಕ್ಕ ನೀವು ಮಾಡಬ್ಯಾಡ್ರಿ ಆಮೇಲೆ ತಾಲೂಕದಲ್ಲಿ ನಾನು ಖುದ್ದ ಇರುವುದು ಮರಿ ಅಲ್ಲಿ ವಾಸ ಮಾಡಿದ ಸದ್ಗುರು ಸಂಗನ ಬಸವೇಶ್ವರ ಸಭಾ ಸಭಿಕರಿಗೆಲ್ಲ ಶಿರವಾಗಿ ಕರಮುವುದು ಹೇಳುವುದೇನಪ್ಪಾ ಅಂತಂದ್ರೆ ಯಾವ ನಮ್ಮ ಪೀರನ ಒಂದು ಜಾತ್ರಾ ನಿಮಿತ್ತವಾಗಿ ಪ್ರತಿ ವರ್ಷದ ಪದ್ಧತಿ ಅಂತ ಈ ವರ್ಷವಾದ್ರೂ ಕೂಡ ಗೀಗಿ ಪದಗಳನ್ನು ತರಿಸ್ಯಾರ ತಮ್ಮ ಹೌದಲ್ರಿ ಮಾಸ್ತರ ಹೆಣ್ಣು ಹಾಡೋರಿಗೆ ಯಾರಿಗೆ ಕರಿಸ್ಯಾರ ಯಾರು ಬಂದಾರ್ರಿ ಮಾಸ್ತರ ಯಾವ ನಮ್ಮ ಬಾಗೇವಾಡಿ ತಾಲೂಕ ವಿಜಯಪುರ ಜಿಲ್ಲಾದಿಂದ ನಮ್ಮ ಮಸೀಬನಾಳದ ವಿದ್ಯಾಶ್ರೀ ಬಾಯಿ ಅವ್ರಿಗೆ ಕರಿಸ್ಯಾರ ಹೌದಲ್ರಿ ಬಂದಾರ ಶಕ್ತಿ ಪಾರ್ಟಿ ಬೆಳೆಸ್ಲಾಕ ಹೌದು ಏನ ಅಪ್ಪನ ಪಾರ್ಟಿ ಬೆಳೆಸ್ಲಾಕ ಯಾರಿಗೆ ಕರಿಸ್ಯಾರ ಯಾರಿಗೆ ಕರ್ಸ್ಯಾರಿ ಆಲ್ಮೇಲ್ ತಾಲೂಕ ವಿಜಯಪುರ ಜಿಲ್ಲಾ ಮದರಿ ಗ್ರಾಮದಿಂದ ಬಸವರಾಜ ಅಮ್ಮಣ್ಣ ತಳವಾರ ಅವ್ರು ಬಂದಾರ ನಮಗ್ ಕರಿಸ್ಯಾರ ಹೌದು ಅದಕ್ಕೆ ಇವತ್ತು ಹಾಡ್ಕಿ ಹೆಂಗ ಆಗ್ಬೇಕು ಹೆಂಗ ಆಗ್ಬೇಕ್ರಿ ಮಾಸ್ತರ ಅವಕಾಳಿ ಮಳಿ ಅವಕಾಳಿ ಮಳಿ ಬಂದ್ ಹೆಂಗಪ್ಪ ಆತು ನೋಡು ಹೌದು ಹಂಗ ಆಗ್ಬೇಕಾಗತ್ತಮ್ಮ ಹೌದಲ್ರಿ ಮಾಸ್ತರ ಹಾಡಿಕೆ ಮಾಡೋರು ಹೆಂಗ ಆಗ್ಬೇಕು ಹೆಂಗ ಆಗ್ಬೇಕ್ರಿ ಮಾಸ್ತರ ಗುಬ್ಬಿ ಮುಗ್ಳ ಒಣಕಿ ಸಿಡ್ದಂಗಾಗಿರ್ಬೇಕು ಹೌದು ಅದೇ ಹೆಂಗ್ರಿ ಹೆಂಗಪ್ಪ ಅಂತಂದ್ರ ಗೋಬಿ ಮುಳ್ಕಿದಾಗ ಒಣಕಿ ಸಿಡದ್ರ ಅದು ಹೆಂಗಾಗಿರ್ಬೇಕ್ರಿ ಮಾಸ್ತರ ಗೋಬಿ ನೆಳನು ಬಿಟ್ಟಿರಬಾರ್ದು ಒಳಗನು ಹೋಗಿರಬಾರ್ದು ಹೌದಲ್ರಿ ಮಾಸ್ತರ ಹಂಗ ಆಗ್ಬೇಕು ತಂಗಿ ಇವತ್ತು ಹಾಡ್ಕಿ ಯಾಕಂದ್ರೆ ಇದು ಮುದ್ದಾಮ ಕರಿಸ್ಯಾರ ಹೌದು ನೋಡಮ್ಮ ಯಾಕಂದ್ರೆ ಹೆಣ್ಮಗಳು ಬಹಳ ಹುಷಾರದತ್ತಮ್ಮ ಐಲಿ ಕಡೆಗೆ ಎಲ್ಲಾ ಕಡೆಗೆ ಮಾತ್ರ ವಿದ್ಯಾಶ್ರೀ ಬಾಯಿದು ಬಹಳ ಹೆಸರದ ಹೌದಲ್ರಿ ಮಾಸ್ತರ ಅಂತ ಗಡಿಗಿನ ಮಾತ್ರ ಇವತ್ತು ಜೋಡಿಸ್ಯಾರ ಹೌದು ನೋಡಮ್ಮ ಇವತ್ತು ರಾತ್ರಿ ನೀವೆಲ್ಲರೂ ಶಾಂತ ರೂಪದಿಂದ ಹಿಂಗೆ ಬೆಳತನ ಮಾತ್ರ ಕುಂದ್ರೋದು ನಿಮ್ದು ಕೆಲಸ ಈ ನಮ್ಮ
ನಮ್ಮ ವಿದ್ಯಾಶ್ರೀ ಮಶಿಮ್ನಾಳ್ ಅವರಿಗೆ ಏನ್ ಮಾಡ್ಬೇಕಾಗದ್ರಿ ಬುದ್ಧಿ ಸೇರಿಸೋದು ನಮ್ಮ ಕೆಲಸ. ಹೌದು ಅದಕ್ಕೆ ತಾವೆಲ್ಲರೂ ಒಳ್ಳೆ ಶಾಂತ ರೂಪದಿಂದ ಈ ಕಾರ್ಯಕ್ರಮ ಯಾರು ಗಡಬಡ ಮಾಡಬಾರ್ದು, ಗದ್ದಲ ಮಾಡಲಾರ್ದನೆ ಮಾತ್ರ ಈ ಎರಡು ಮೇಳಗಳಿಗೆ ಹಂಸಕ್ ಸೇರದ ನ್ಯಾಯದಂತೆ ಇಲ್ಲಿ ನಾವು ಸಿರ್ನಾಳಕ್ ಬಂದಿವಪ್ಪ ಅಂದ್ರೆ ನಾವೇನು ದೊಡ್ಡ ಶಾಣ್ಯರಲ್ಲ. ಹೌದು ಶಾಣ್ಯರತ್ನು ನಾವು ಬಂದಿಲ್ಲ. ಸ್ವತಃ ಸರ್ವಜ್ಞ ಮೂರ್ತಿ ಹೇಳ್ತಾನ, ಏನ್ ಹೇಳ್ತಾನ್ರಿ? ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ. ಹೌದು ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಫಲವಿಲ್ಲ. ಸಾಹಿತ್ಯ ಎಲ್ಲರಿಗಿಲ್ಲ ಅಂತ ಹೇಳ್ತಾನ ಸರ್ವಜ್ಞ. ಹೌದು ಹೇಳ್ತಾನಲ್ರಿ ಮಾಸ್ತರ್. ಅದಕ್ಕೆ ನಮ್ಮ ಸಲೀಮಣ್ಣ ಅವರು ಮಾತ್ರ ನಮಗೆ ಫೋನ್ ಹಚ್ಚಿದ್ರು ಮೊದಲ. ಸಲೀಮಣ್ಣವ್ರ ಪಾತ್ರ ಸಾಮಾನ್ಯ ಅಲ್ಲ. ಹೌದು ರಿವಾಯ್ತಿ ಪದಾನು ಹಾಡ್ತಾರ, ನಾಟಕದಾಗ ಮಾತ್ರ ಏನು ಪಾತ್ರ ವಹಿಸ್ಯಾರ. ಯಾವಾಗ ನಿಮ್ PSI ಪಾತ್ರ ಪಾತ್ರ ಮಾಡ್ಯಾರ. ಹೌದಲ್ರಿ ಮಾಸ್ತರ್. ಅದಕ್ಕೆ ಇಲ್ಲಿ ಕಲಾವಿದರು ಮಾತ್ರ ಬಹಳ ಅದಾರ, ಕಲಾ ಪ್ರೇಮಿಗಳದಾರ. ಏನು ನಿಮ್ಮ ಗ್ರಾಮ ತನಕ ನಾವು ಬಂದಿವಪ್ಪ ಅಂತ ಸುರುವಿಗೆ ಏನ್ ಬೇಡ್ಕೊಳ್ಳೋದ? ಏನ್ ಬೇಡ್ಕೋಬೇಕಾಗಿದ್ರಿ? ಇವು ಎರಡೂ ಮಕ್ಕಳು ಮಾತ್ರ ನಿಮ್ಮ ತಿಳ್ಕೊಂಡು ನಮ್ಮಲ್ಲಿರುವಂತ ಅಜ್ಞಾನವನ್ನು ಬದಿಗಿಟ್ಟು ಹೌಸಕ್ ಸೇರದ ನ್ಯಾಯದಂತೆ ಮಾತ್ರ ಹಾಲು ಹೆಂಗ ತಗೋತದ ಹಂಸ ಪಕ್ಷಿ ಹಾಲು ಅಟ್ಟೆ ಸ್ವೀಕಾರ ಮಾಡ್ಬೇಕು. ನಮ್ಮಲ್ಲಿರುವಂತ ಅಜ್ಞಾನವನ್ನ ಮಾತ್ರ ಬದಿಗಿಟ್ಟು ತಾವೆಲ್ಲರೂ ಆಶೀರ್ವಾದ ಮಾಡ್ಬೇಕಂತ ತಿಳ್ಕೊಂಡು ಮಾತ್ರ ತಮ್ಮೆಲ್ಲರಲ್ಲಿ ಅನಂತ ಅನಂತ ಕೋಟಿ ಮಾತ್ರ ನಾ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹೊಡ್ರಿಯಪ್ಪ ಚಪ್ಪಾಳೆ ಹೊಡ್ರಿ. ನಾವು ಅದಕ್ಕೆ ಈ ಸದ್ಯ ಏನ್ ಹೇಳ್ತಾರೆ ಕವಿಗಳು? ದೇವರಂದ್ರ ಸರ್ವರಲ್ಲಿ ಭಕ್ತಿ ಇದ್ದಾಗಿರುತ್ತ ಈ ನರಮನುಷ್ಯರಿಗೆ ಬಂದು ತಾಯಿ ತಂದಿನೇ ದೇವರ ಅಪ್ಪ ತಂದೆಯಿಂದ ತಾಯಿ ಬಂದಳ ಮೊದಲಿನ ಆಕಾರ. ತಾಯಿ ತಂದಿಲಿಂದ ಹುಟ್ಟಿ ಬಂದ್ವಿ ಸರ್ವ ಎಲ್ಲಾರ. ಹುಟ್ಟಿ ಬಂದು ಸಾಯುವರೆಲ್ಲ ದೇವರೆಂದು ಆಗೋದಿಲ್ಲ. ಹುಟ್ಟಿ ಸಾಯುವುದು ತಪ್ಪಲಿಲ್ಲ. ನಮ್ಮ ಹುಟ್ಟಿ ಬಂದು ಸಾಯುವರೆಲ್ಲ ದೇವರೆಂದು ಆಗೋದಿಲ್ಲ. ಹುಟ್ಟಿ ಸಾಯುವುದು ತಪ್ಪಲಿಲ್ಲ. ನಮ್ಮ ಹರಿವಾರ ಹುಟ್ಟಿ ಸಾತ್ರು ಮಹನ್ನರಲ್ಲ, ಜಗ ಹುಟ್ಟಿ ಸಾಯೋದಿಲ್ಲ. ಹೌದು ಈಗ ಎಷ್ಟೋ ಮಂದಿ ಸತ್ತ ಹೋಗ್ಯಾರ, ಯಾರಿಗೆ ಉಪಕಾರ? ಈ ಸ್ಥೂಲ ದೇಹದವರಿಗೆ ಮರಣ ತಪ್ಪಿಸುವರ್ಯಾರ? ಅಪ್ಪ ಜನನ ಮರಣ ದೇವರಿಗಿಲ್ರಿ, ಕೇಳಿ ಹಿರಿಯಾರ. ಹುಟ್ಟದೊಳಗ ಹುಟ್ಟಿದಂತ ಸಣ್ಣ ದೊಡ್ಡ ಮರಗಳಿಗೆಲ್ಲ ಕಟ್ಟಿ ನೀರ ಹಾಕತಾನ ಶ್ರೇಷ್ಠೀಶ್ವರ. ಹುಟ್ಟದೊಳಗ ಹುಟ್ಟಿದಂತ ಸಣ್ಣ ದೊಡ್ಡ ಮರಗಳಿಗೆಲ್ಲ ಕಟ್ಟಿ ನೀರ ಹಾಕತಾನ ಶ್ರೇಷ್ಠೀಶ್ವರ. ನಮ್ಮ ಸಿದ್ಧ ಸಾಧುಕರಿಗೆಲ್ಲ ಇದು ದೇವ್ರ ಇದ್ದಂತೆ. ಈ ಬುದ್ಧಿಗಡಿ ಮಶ್ಮಿನಾಳದಕ್ಕಿ ದೇವ್ರ ಇದ್ದದ ಯಾವೂರ? ನಾವು ನೆದ್ರಿಗಣ್ಣಾಗಿದ್ದೀವಿ ಬಾಬಾ, ಸಿಕ್ಕಿಲ್ಲ ಊರ. ನಾನು ಖುದ್ದ ಇರುವುದು ಆಲ್ಮೇಲ ತಾಲೂಕ ಭಕ್ತವಾರ ಮಾಡಿದ ಕವಿ ಬಲ್ಲವರಿಗೆ ಬಾಳ ಸ್ವಾಮಿ. ಅಲ್ಲದಂತ ಅಜ್ಞಾನಿ ಹುಡುಗಿಗೆ ಬಾಳ ದುಸ್ತರ. ಮೇಲಿ ಊರ ಜಾಹೀರ ಕಾಲಿವ ಸೈವ ಪೇರ ಆತಂದ ಸರ ವಿದ್ಯಾಭೂ ಹೇಳಿದ ಶ್ರೀ ಗುರು ಸಿದ್ಧಿಗಿ ನಾಗೇಶಿ ಬಸಯ್ಯ ಜೋಡಿದ ಹಾಡೌರ ಗಿರ್ಮಲ ಕವಿಗಾರ ಬಾಬಣ ವೇದ ಓದಾವಾಗ ಶಿಳಿ ಮೂರಾಕ್ಷರ ಓದಿ ಹೇಳಿದವ ಕಂಡರಾಮ ಸಿಂಗ ಬಂದು ಏನ್ ಹೇಳ್ತಾನ್ರಿ? ವಂದನೆ ಮಾಡಿ ಹೇಳತಾರು ಸಂಧಿ ಸಂಧಿಗೆಲ್ಲ
ಎಲ್ಲ ಶಿವ ತುಂಬಿಕೊಂಡಾನ. ಹೌದು ಹೌದು